ನಮಸ್ಕಾರ ಸರ್. ಯಾವ ಊರು ಅಣ್ಣ ಇದು? ಕುರಿವೇಳ ಸರ್. ಇದು ಮೆಕ್ಕೆಜೋಳ ಎಷ್ಟು ಎಕರೆ ಅದ ಅಣ್ಣ ಇದು? ಈ ಟೋಟಲ್ 8 ಎಕರೆ. 8 ಎಕರೆ. ನೀವು ಮೊದಲೆಲ್ಲ ಸ್ಪ್ರೇ ಏನು ಮಾಡ್ತಿದ್ರಣ್ಣ? ಮೊದಲು ಬೇರೆ ಕೈ ನಾವು ಹುಳಕ್ಕೆ ಪ್ರೋಕ್ಲೈಮ್ ಮತ್ತು ಬೇರೆ ಕಂಪ್ನಿ. ಓಕೆ. ಸೀಸನ್ ಈ ಸರಿ ಈ ಸರ್ತಿ ಮಯೂರ್ ಅಂತ ಮಾಡಕತ್ತಿ ಮೈಯೂರು ಹುಳುಕ. ಇದು ಯಾವ ರೀತಿ ಪ್ರಾಡಕ್ಟ್ ಬಗ್ಗೆ ಗೊತ್ತಾಯ್ತು ಸರ್ ನಿಮಗೆ? ನಮಗೆ ನಮ್ಮ ಫ್ರೆಂಡ್ ಅವ್ರು ಹೇಳಿದರು. ಫ್ರೆಂಡ್ ಅವರು ಅವರು ಯೂಸ್ ಮಾಡಿದ್ಮೇಲೆ ಹೇಳಿದರೆ ಹ್ಞೂ ನಾವು ಬೇರೆದೆಲ್ಲ ಹೊಡೆದ್ವಿ. ಓಕೆ. ಕೊರಾಜನ್ ಬೇರೆ ಮತ್ತು ಹುಳುಕೆಲ್ಲ ಹೊಡೆದ್ವಿ, ಓಕೆ. ಕಂಟ್ರೋಲಿಗೆ ಬರಲಿಲ್ಲ. ಹ್ಞೂ. ಆಮೇಲೆ ನಮ್ಮ ಫ್ರೆಂಡಿಗೆ ಹೇಳಿದರೆ 15 ದಿವಸ ಕಂಟ್ರೋಲ್ ಮಾಡ್ತಾ ನೋಡ್ರಿ ಇದು ಮಯೂರು ಮತ್ತು ಫಾಸ್ಟ್ ರೋಟೆಕ್ಸ್. ಅಟ್ಯಾಕ್. ಫಾಸ್ಟ್ ರೋಟೆಕ್ಸ್ ಬಂದು ಡೆವಲಪ್ಮೆಂಟು, ಮಯೂರ ಬಂದು ಹುಳುಕ ಸರ್. ಹೌದು. ಓಕೆ. ಈಗ ನೀವು ಎಷ್ಟು ಸರಿ ಮಾಡಿರಿ ಸರ್? ನಾನು ಫಾಸ್ಟ್ ರೊಟೇಟು ಮತ್ತು ಇದು ಮಯೂರ ಫಸ್ಟು ಒಂದು ಸತಿ ಮಾಡಿದೆ. ಓಕೆ. ಆಮೇಲೆ ಮತ್ತೆ ಬಿಟ್ಟು ಒಂದು 15 ದಿವಸ ಬಿಟ್ಟು ಮತ್ತೆ ಒಂದು ಸತಿ ಮಾಡಿದೆ, ಸೇಮ್ ಅದೇ. ಓಕೆ. ಆಮೇಲೆ ಮಯೂರ ಅಷ್ಟೇ ಯೂಸ್ ಮಾಡಿದ್ವಿ. ಹಾಂ. ಈಗ ನಿಮ್ಮ ಪ್ರಕಾರ ಬೆಳೆ ನಿಮ್ಗೆ ಏನು ಅನಿಸ್ತದೆ ಸರ್? ನಾವು ಇವು ಯಾವ ಬೇರೆ ಕಂಪ್ನಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ. 100% ಕೆಲಸ ಮಾಡ್ತದಲ್ಲ. ಬಟ್ ಮೆಕ್ಕೆಜೋಳಕ್ಕೆ ಸ್ಪೆಷಲ್ ಆಗಿ ಮಯೂರ ಫಾಸ್ಟ್ ರೋಟೆಕ್ಸ್ ಮಾಡ್ಬೋದು. ಓಕೆ. ಅಲ್ಲ, ಯಾಕಂತಂದ್ರೆ 4 ಜನ ರೈತರಿಗೆ ನಿಮ್ಮ ಕಡೆಯಿಂದ ಅನುಕೂಲ ಆಗಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ ಸರ್. ಇಲ್ಲ, ನಮಗಂತೂ ಇದು ಯೂಸ್ ಮಾಡಿದ್ರೆ ಬೆಳೆನೂ ಕರೆಕ್ಟ್ ಚೆನ್ನಾಗಿ ಬಂದೈತೆ. ಇನ್ನೊಂದೇನಪ್ಪ ಅಂತಂದ್ರೆ ಗ್ರೀನೆಸ್ ಎಲ್ಲ ಕರೆಕ್ಟ್ ಬಂದೈತೆ, ಬೆಳವಣಿಗೆ ಚೆನ್ನಾಗಿ ಬಂದೈತೆ. ಬಟ್ ಏನಂದ್ರೆ ಉಳಿದಂತೂ 100% ಕೆಲಸ ಮಾಡ್ತದೆ. ಬೇರೆವೆಲ್ಲ ಯೂಸ್ ಮಾಡ್ತಾರೆ, ಕೊರೆಜೆನು, ಎಮೆಮೆಕ್ಟಿನ್, ಬೆನಿಜೆಟು ಅವೆಲ್ಲ ಯೂಸ್ ಮಾಡ್ತಾರಲ್ಲ, ಈ ಹೆಲ್ತಿಯಾಗಿ ಗ್ರೀನೆಸ್ ಇರಲ್ಲ. ಈ ಮಯೂರಕ್ಕೆ ಸ್ಪೆಷಲ್ ಆಗಿ ಗ್ರೀನೆಸ್ ನಿಮಗೆ ಫರ್ಟಿಲೈಸರ್ ಅವಾಯ್ಡ್ ಮಾಡುತ್ತೆ. ಅಂದ್ರೆ ಗೊಬ್ಬರ ಹಾಕಿದಂಗೆ ಇರುತ್ತೆ ಅದಕ್ಕೆ. ಹೌದೌದು. ಮಯೂರಕ್ಕೆ ಹೌದು ಸ್ಪೆಷಲ್ ಆಗಿ. ಅದಕ್ಕೆ ದಯವಿಟ್ಟು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಮಯೂರ ಫಾಸ್ಟ್ ರೋಟೆಕ್ಸ್ ಮಾಡಿದರೆ ನಿಮ್ಮ ಬೆಳೆ ಹಚ್ಚ ಹಸಿರಾಗಿರುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು 4 ಜನಕ್ಕೆ ಹೇಳ್ರಿ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್.